ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯಂದು ಬಸವನಗುಡಿಯ ಗವಿಗಂಗಾಧರೇಶ್ವರನಿಂದ ಸೂರ್ಯರಶ್ಮಿ ಸ್ಪರ್ಶಿಸಲಿದೆ. ಉತ್ತರಾಯಣ ಕಾಲ ಆರಂಭವಾಗ್ತಾ ಇದ್ದಂತೆ ಸಂಜೆ 5:20ರಿಂದ 5:23ರ ಸಮಯದಲ್ಲಿ ಸೂರ್ಯರಶ್ಮಿ ಲಿಂಗವನ್ನು ಸ್ಪರ್ಶ ಮಾಡಲಿದೆ. ಈ ಹಿನ್ನೆಲೆ ಗವಿಗಂಗಾಧರ ದೇಗುಲದಲ್ಲಿ ವಿಶೇಷ ಪೂಜೆಗೆ ಸಕಲ ಸಿದ್ಧತೆ ಮಾಡಲಾಗಿದೆ. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯ ತನ್ನ ಪಥ ಬದಲಾಯಿಸಲಿದ್ದು, ಈ ವೇಳೆ 3 ನಿಮಿಷಗಳ ಕಾಲ ಗವಿಗಂಗಾಧರೇಶ್ವರ ಮೇಲೆ ಸೂರ್ಯನ ಕಿರಣಗಳು ಬೀಳಲಿವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಂಕ್ರಾಂತಿಯಂದು ಪ್ರಕೃತಿಯ ಈ ವಿಸ್ಮಯದ ವೀಕ್ಷಣೆಗೆ ಭಕ್ತರು ಕಾತರರಾಗಿದ್ದಾರೆ. ಸ್ವಾಮಿಯ ಪೂಜೆಯನ್ನು ಆ ಸೂರ್ಯ ಭಗವಂತ ನಿಧಾನವಾಗಿ ಮಾಡಿ ಇಡೀ ದೇಶಕ್ಕೆ ಒಂದು ಒಳ್ಳೆ ಸುಭಿಕ್ಷವನ್ನು ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಸಾಯಂಕಾಲ 5:20 23 ನಿಮಿಷದವರೆಗೂ ಅಂದರೆ 3 ನಿಮಿಷಗಳ ಕಾಲ ಪೂಜೆ ಇದೆ. ದೇವಸ್ಥಾನದ ಹೊರಭಾಗದಲ್ಲಿ ವಿಶೇಷವಾಗಿ ಚಪ್ಪರದ ವ್ಯವಸ್ಥೆಯನ್ನು ಮಾಡಿ ಟಿವಿಗಳ ಮುಖಾಂತರ ಎಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.